गुरुर्विष्णुर्गुरुर्देवो महेश्वरः गुरुः साक्षात् परब्रह्म तस्मै ಶ್ರೀ ಗುರವೇ ನಮಃ. ನನ್ನ ಧನುಸ್ಸು ರಾಶಿಯ ವೀಕ್ಷಕರಿಗೆ ಹಾರ್ದಿಕವಾದಂತಹ ಸ್ವಾಗತ. ತಮಗೆಲ್ಲರಿಗೂ ನಮಸ್ಕಾರಗಳು. ವೀಕ್ಷಕರೇ, ನನ್ನ ಆರಾಧ್ಯ ದೈವವಾದಂತಹ ದತ್ತಾತ್ರೇಯನ ಅನುಗ್ರಹ ಸದಾ ಮೇಲಿರಲಿ. ತಾವು ಯಾವಾಗಲೂ ಸುಖ ಸಂತೋಷದಿಂದ ಇರಬೇಕು ಅಂತ ಹೇಳಿ ನಾನು ಅಪೇಕ್ಷಿಸುತ್ತೇನೆ. ನಾವಿವತ್ತು ಈ ಧನುಸ್ಸು ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಯಾವ ರೀತಿಯ ಈ ಗ್ರಹಗಳ ಬದಲಾವಣೆ ಮತ್ತು ಹೊಸ ವರ್ಷದಲ್ಲಿ ನಿಮಗೆ ಯಾವ ರೀತಿಯ ಅನುಕೂಲಕರವಾಗಿರುತ್ತೆ ಅಂತ ಅನ್ನೋದನ್ನು ನೋಡ್ಕೊಳ್ತೇವೆ. ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಪ್ರಶ್ನೆ ಏನಾದರೂ ಇದ್ದರೆ ಬೇಕಾದರೆ ಕಮೆಂಟ್ನಲ್ಲಿ ಹಾಕಿ ಅಥವಾ ನಮ್ಮ ನಂಬರ್ಗೆ ಸಂಪರ್ಕವನ್ನು ಮಾಡಿ. ನೋಡಿ, ಧನುಸ್ಸು ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಮುಖ್ಯವಾಗಿ ಅಂತ ಕೇಳಿದ್ರೆ ಲಗ್ನದಲ್ಲಿ ಕುಜ ಮತ್ತು ರವಿ ಹಾಗಿರೋದ್ರಿಂದ ಈ ಪ್ರಕಾರವಾದಂತಹ ಒಂದು ಗ್ರಹಯೋಗದ ಕಾರಣದಿಂದ ಸ್ವಲ್ಪ ಮಟ್ಟಿನ ಆರೋಗ್ಯದ ತೊಂದರೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಗೊತ್ತಾಗುತ್ತೆ. ವಿಶೇಷವಾಗಿ ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆ ಆಗುವ ಸಾಧ್ಯತೆ ಇದೆ. ಆ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸತಕ್ಕದ್ದು, ಔಷಧೋಪಚಾರಗಳನ್ನು ಮಾಡಿಸಿಕೊಳ್ಳತಕ್ಕದ್ದು. ಈಗ ಆಲ್ರೆಡಿ ನಿಮಗೆ ಸಾಕಷ್ಟು ಗುರುಬಲ ಇದೆ, ಪಂಚಮದಲ್ಲಿ ಗುರು ಇದ್ದಾನೆ. ನಾನು ಆಗಲೇ ಹೇಳ್ತಾ ಇದ್ದೇನೆ, ಎಷ್ಟೇ ತೊಂದರೆ ಇದ್ರೂ ಕೂಡ ಈ ಗುರುವಿನ ಅನುಗ್ರಹ ಮತ್ತು ಗುರುಬಲ ನಿಮಗೆ ಯಾವಾಗಲೂ ಕಾಪಾಡ್ತಾನೆ ಇರುತ್ತೆ. ವಿಶೇಷವಾದಂತಹ ತೊಂದರೆ ಕೊಡದೇ ಇರದಂತೆ ನಿಮಗೆ ಇದು ಅನುಕೂಲಕರವಾಗಿ ಇರುತ್ತೆ. ಅದರಂತೆ ಒಂದು ವೇಳೆ ಈ ಜನವರಿ ತಿಂಗಳಲ್ಲಿ ಯಾವುದಾದ್ರೂ ಆಸ್ತಿ ಪಾಸ್ತಿ ಕೂಡ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಯಾಕೆಂದ್ರೆ ಚತುರ್ಥದಲ್ಲಿರುವಂಥ ರಾಹು ಸ್ವಲ್ಪ ಉಪದ್ರವವನ್ನು ಕೊಡುವ ಸಾಧ್ಯತೆ ಇರುತ್ತೆ, ಸ್ವಲ್ಪ ಮೋಸ ಹೋಗುವ ಸಾಧ್ಯತೆ ಇರುತ್ತೆ, ಅಥವಾ ಆಸ್ತಿ ಪಾಸ್ತಿ ಖರೀದಿ ಮಾಡುವಾಗ ನಿಮಗೆ ತೋರಿಸದ್ದೊಂದು ಆಗೋದು ಇನ್ನೊಂದಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ವಿಶೇಷವಾದಂಥ ಜಾಗ್ರತೆಯನ್ನು ವಹಿಸಿ ಆಸ್ತಿ ಪಾಸ್ತಿಯನ್ನು ಖರೀದಿ ಮಾಡಿ. ಅದರಂತೆ ವಾಹನಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲೂ ಕೂಡ ನೀವು ಜಾಗರೂಕರಾಗಿರಿ. ವಾಹನವನ್ನು ಓಡಿಸುವಾಗ ವಿಶೇಷ ಕಾಳಜಿಯನ್ನು ವಹಿಸಿ. ಸಣ್ಣ ಪುಟ್ಟ ಅಪಘಾತವಾಗುವಂತಹ ಸಾಧ್ಯತೆ ಇರುತ್ತೆ. ಸೊ ಈ ಜನವರಿ ತಿಂಗಳಲ್ಲಿ ನಿಮಗೆ ಉದ್ಯೋಗದಲ್ಲೂ ಕೂಡ ಬದಲಾವಣೆ ಆಗುವಂತಹ ಸಾಧ್ಯತೆ ಇರುತ್ತೆ. ನೀವು ಅಪೇಕ್ಷೆ ಮಾಡಿದಂಥ ಉದ್ಯೋಗ ಕೂಡ ಸಿಗುವಂಥ ಸಾಧ್ಯತೆ ಇದೆ. ಗುರುವಿನಿಂದ ಎಷ್ಟೋ ಅನುಕೂಲಕರವಾದಂಥ ವಾತಾವರಣ ನಿಮಗೆ ಸೃಷ್ಟಿಯಾಗುತ್ತೆ. ಉದ್ಯೋಗದಲ್ಲಿ ಮತ್ತು ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಅಂತಂದರೆ ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಸಿಗಬಹುದು. ನಿಮ್ಮ ವ್ಯಾಪಾರದಲ್ಲಿ ವೃದ್ಧಿಯಾಗಿ ಆರ್ಥಿಕವಾದಂಥ ಒಂದು ಬಲ ನಿಮಗೆ ಸಿಗಲಿಕ್ಕೆ ಸಾಧ್ಯತೆ ಇರುತ್ತೆ. ಆದರೂ ಕೂಡ ಇದರ ಜೊತೆಗೆ ವ್ಯಯಸ್ಥಾನದಲ್ಲಿರುವಂತಹ ಶುಕ್ರ ನಿಮಗೆ ಸ್ವಲ್ಪ ಖರ್ಚನ್ನು ಕೂಡ ಮಾಡಿಸ್ತಾನೆ. ಅನಾವಶ್ಯಕ ಖರ್ಚಿನ ಕಡೆಗೆ ಗಮನವಿರಲಿ. ಅವಶ್ಯಕತೆ ಇಲ್ಲದಂತಹ ಖರ್ಚುಗಳಿಗೆ ಕಡಿವಾಣವನ್ನು ಹಾಕಿ. ಹಾಗಾಯಿತು ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಹಾಗಾಗಿ ಇದೆಲ್ಲವನ್ನ ನೀವು ಸ್ವಲ್ಪ ಜಾಗ್ರತೆ ವಹಿಸಿ ಮುಂಜಾಗ್ರತೆಯನ್ನು ತೆಗೆದುಕೊಂಡಿದ್ದೇ ಆದರೆ ಈ ಜನವರಿ ತಿಂಗಳು ನಿಮಗೆ ಅತ್ಯಂತ ಸುಖ ಸಂತೋಷದಿಂದ ಇರಲಿಕ್ಕೆ ಸಾಧ್ಯತೆ ಇರುತ್ತೆ. ಈ ಜನವರಿ ತಿಂಗಳಲ್ಲಿ ಪರಿಹಾರಾರ್ಥಕವಾಗಿ ಸ್ವಲ್ಪ ಗುರುವಿನ ಉಪಾಸನೆಯನ್ನು ಮಾಡಿಕೊಳ್ಳಿ. ಒಳ್ಳೆಯ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡಿ, ಗುರುಸ್ಥಾನಕ್ಕೆ ಭೇಟಿ ಕೊಡಿ, ಮಂತ್ರಾಲಯ ಸ್ವಾಮಿಗಳ ಹತ್ತಿರ ಹೋಗಿ. ಅದರಿಂದಲೂ ಕೂಡ ನಿಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಆರೋಗ್ಯದಲ್ಲಿ ವೃದ್ಧಿಯಾಗುವ ಸಾಧ್ಯತೆ ಇರುತ್ತೆ. ಸಾಧ್ಯವಾಯಿತು ಅಂತಂದರೆ ಗಣಗಾಪುರ ದತ್ತಾತ್ರೇಯ ಕ್ಷೇತ್ರಕ್ಕೂ ಕೂಡ ಭೇಟಿ ಕೊಡಿ. ಅಥವಾ ನಿಮ್ಮ ಹತ್ತಿರ ಯಾವುದಾದ್ರೂ ದತ್ತಾತ್ರೇಯ ದೇವಸ್ಥಾನ ಇತ್ತು ಅಥವಾ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಇತ್ತು ಅಂತಂದರೆ ಗುರುವಾರದ ದಿವಸ ಅವಶ್ಯವಾಗಿ ದೇವರ ದರ್ಶನವನ್ನು ಮಾಡಿಕೊಳ್ಳಿ. ಅದರಿಂದ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಮತ್ತೆ ಭೇಟಿಯಾಗೋಣ.